ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮಾಯಾ ಜಗತ್ತು ಹೇಗಿದೆ ಗೊತ್ತಾ? ತುಂಬಾ ದೊಡ್ಡ ದೊಡ್ಡ ಮನೆಗಳು, ಅಪಾರ್ಟ್ಮೆಂಟ್ಗಳು, ಆದರೆ ತುಂಬಾ ಚಿಕ್ಕ ಚಿಕ್ಕ ಕುಟುಂಬಗಳು. ಎಲ್ಲರಿಗೂ ತುಂಬಾ ಹೆಚ್ಚಿನ ವಿದ್ಯಾಭ್ಯಾಸ ಇದೆ, ಆದರೆ ತುಂಬಾ ಕಡಿಮೆ ಕಾಮನ್ ಸೆನ್ಸ್ ಇದೆ. ತುಂಬಾ ಅಡ್ವಾನ್ಸ್ಡ್ ಮೆಡಿಸಿನ್ಸ್, ಔಷಧಿಗಳಿವೆ, ಆದರೆ ತುಂಬಾ ಕಡಿಮೆ ಆರೋಗ್ಯ, ಪೂರ್ ಹೆಲ್ತ್. ಚಂದ್ರನನ್ನೇ ಮುಟ್ಟಿ ಬಂದಿದ್ದೀವಿ, ಆದರೆ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದಾರೆ ಅಂತನೂ ಗೊತ್ತಿಲ್ಲ. ತುಂಬ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀವಿ, ಆದರೆ ತುಂಬ ಕಡಿಮೆ ಮನಃಶಾಂತಿ ಇದೆ. ತುಂಬ ಹೆಚ್ಚಾಗಿ IQ ಇದೆ, ಆದರೆ ತುಂಬ ಕಡಿಮೆ ಎಮೋಷನ್ಸ್. ತುಂಬ ಬೆಲೆ ಬಾಳುವ ವಾಚಸ್ ಇದೆ, ಆದರೆ ಯಾರಿಗೂ ಸಮಯನೇ ಇಲ್ಲ. ತುಂಬ ರೀತಿಯ ಸಂಬಂಧಗಳಿವೆ, ಆದರೆ ನಿಜವಾದ ಪ್ರೀತಿ ಸಿಗ್ತಾ ಇಲ್ಲ. ಫೇಸ್ಬುಕ್ನಲ್ಲಿ ಸಾವಿರಾರು ಜನ ಸ್ನೇಹಿತರಿದ್ದಾರೆ, ಆದರೆ ನಿಜ ಜೀವನದಲ್ಲಿ ಟ್ರೂ ಫ್ರೆಂಡ್, ನಿಜವಾದ ಸ್ನೇಹಿತ ಒಬ್ರೂ ಇಲ್ಲ. ನಮ್ಮ ಸುತ್ತಮುತ್ತ ತುಂಬ ಜಾಸ್ತಿ ಜನರಿದ್ದಾರೆ, ಆದರೆ ಎಲ್ಲರಲ್ಲೂ ಹ್ಯುಮ್ಯಾನಿಟಿ, ಮನುಷ್ಯತ್ವ ಕಡಿಮೆ ಆಗ್ತಾ ಇದೆ. ಈಗಿನ ಮಾಯಾ ಪ್ರಪಂಚದಲ್ಲಿ ಜನರ ಮೆಂಟಾಲಿಟಿ ಹೇಗಿದೆ ಗೊತ್ತಾ? ಯಾರು ಕೂಡ ತೊಂದರೆಯಲ್ಲಿರೋರಿಗೆ ಸಹಾಯ ಮಾಡಲ್ಲ. ಸಾಯ್ತಾ ಇದ್ರು, ಆಕ್ಸಿಡೆಂಟ್ ಆಗಿದ್ರು ಅವ್ರನ್ನ ಕಾಪಾಡಲ್ಲ. ಅದ್ರ ಬದಲು ಆ ಪರಿಸ್ಥಿತಿನ ಮೊಬೈಲ್ನಲ್ಲಿ ಶೂಟ್ ಮಾಡಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋಕೆ ಹೆಚ್ಚಿನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆ ವಿಷಯನೇ ತುಂಬಾ ನೋವು ಕೊಡುವ, ನಂಬಲಾರದ ನಿಜ ಅಲ್ವಾ? ಈಗಿನ ಕಾಲದಲ್ಲಿ ನೀರಿಗಿಂತ ಇಂಟರ್ನೆಟ್ಟೇ ಚೀಪ್. ಅಮ್ಮ ಇಬ್ರು ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ತುಂಬಾ ಕಷ್ಟಪಟ್ಟು ಬೆಳೆಸ್ತಾ ಇದ್ದಾಳೆ, ಆದರೆ ಇಬ್ರು ಮಕ್ಕಳು ದೊಡ್ಡವರಾದ್ಮೇಲೆ ವಯಸ್ಸಾದ ಒಂದು ಅಮ್ಮನ್ನೇ ಸರಿಯಾಗಿ ನೋಡ್ಕೊಳಕ್ಕಾಗ್ತಾ ಇಲ್ಲ. ತುಂಬಾ ಜನ ಆಹಾರನ ವೇಸ್ಟ್ ಮಾಡ್ತಾ ಇದ್ದಾರೆ, ಆದರೆ ಬಡವರು ಒಂದು ಹೊತ್ತಿನ ಆಹಾರಕ್ಕಾಗಿ ದೇವರಲ್ಲಿ ಇನ್ನೂ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಕೊನೆಯದಾಗಿ ಒಂದ್ ಮಾತು, ಈಗಿನ ಮಾಯಾ ಜಗತ್ತಿನಲ್ಲಿರುವ ಜನರು ತುಂಬಾ ಬ್ಯುಸಿ. ಅವರ ಒಂದು ಕೈ ಅವರ ನಿಜ ಸ್ವರೂಪ ಯಾರಿಗೂ ಕಾಣಿಸ್ಬಾರ್ದು ಅಂತ ಅವರ ಮುಖನ ಮುಚ್ಕೊಂಡ್ರೆ, ಇನ್ನೊಂದು ಕೈ ಏನ್ ಮಾಡುತ್ತೆ ಗೊತ್ತಾ? ಬೇರೆಯವರ ನಿಜ ಸ್ವರೂಪದ ಮಾಸ್ಕ್ ತೆಗೆಯೋಕೆ ಟ್ರೈ ಮಾಡುತ್ತಂತೆ. ನಿಜವಾಗ್ಲೂ ನಮ್ ಜನರು ಹಾಗೇ ಇದ್ದಾರೆ. ಅವರ ತಪ್ಪುಗಳು ಅವ್ರಿಗೆ ಕಾಣಿಸ್ತಾನೆ ಇಲ್ಲ, ಯಾವಾಗ್ಲೂ ಬೇರೆಯವರ ತಪ್ಪುಗಳನ್ನೇ ಎತ್ತಿ ತೋರಿಸ್ತಾರೆ. ಹೌದಲ್ವಾ? ನೀವು ಈ ಮಾಯಾ ಜಗತ್ತಿನ ಸುಳಿಯಲ್ಲಿ ಸಿಲುಕದೆ ಎಲ್ಲರಿಗೂ ಕೈಲಾದಷ್ಟು ಸಹಾಯ ಮಾಡಿ, ಸಂತೋಷನ ಹಂಚಿ, ನೀವು ಕೂಡ ಸಂತೋಷವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.